ಮಕ್ಕಳೇ, ಒಂದು ಅರಣ್ಯದಲ್ಲಿ ತೋಳವೊಂದು ವಾಸ ಮಾಡ್ತಾ ಇರ್ತದೆ. ಅದು ಬಹಳ ಮೈಗಳ್ಳ, ಕೆಲಸ ಮಾಡದೇ ತಿನ್ನತಕ್ಕಂಥ ರೂಢಿಯನ್ನೇ ಮಾಡಿಕೊಂಡದ್ದು. ಎಲ್ಲೋದರೂ ಆರಾಮಾಗಿ ತಿಂದು ಬರುವುದು, ದುಡಿಮೆ ಇಲ್ಲ. ಒಂದು ದಿನ ಅದು ಅರಣ್ಯ ಪ್ರದೇಶದಲ್ಲಿ ಆಹಾರಕ್ಕಾಗಿ ಹೋಗ್ತಾ ಇರ್ತದೆ. ಅಷ್ಟರಲ್ಲಿ ಒಂದು ಮೊಲ ತನ್ನ ಪಾಡಿಗೆ ತಾನು ಬರ್ತಾ ಇರ್ತದೆ. ಮೊಲದ ಎದುರು ಹೋಗಿ ತೋಳ ನಿಂತುಕೊಂಡಿತು. ಓಹೋ, ಭಾಳ ಖುಷಿಯಾಯಿತು. ಇವತ್ತು ಸುಗ್ರಾಸ ಭೋಜನ ತನಗೆ ಮೊಲದ್ದು ಅಂತೇಳಿ ಅದನ್ನು ತಿನ್ನುತ್ತೇನೆ ಎಂಬುದಾಗಿ ಹೇಳುತ್ತದೆ. ಆಗ ಮೊಲ ಹೇಳುತ್ತದೆ, ಅಯ್ಯೋ, ತಿಂತೀಯ ನನ್ನನ್ನು? ಒಂದು ನಿಮಿಷ. ಯಾಕೆಂತಂದರೆ ನನ್ನ ಗೆಳೆಯ ನಾಯಿ ಮತ್ತು ನಾನು ಈಗೊಂದು ಸ್ಪರ್ಧೆಯಲ್ಲಿದ್ದೇವೆ. ನನ್ನೊಂದಿಗೆ ನಾಯಿನೂ ಬರ್ತಾ ಇದೆ, ದೊಡ್ಡದಾದಂತಹ ನಾಯಿ. ಹಾಗಾಗಿ ಯಾರು ಗೆಲ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದ ಕೂಡಲೇ ತೋಳಕ್ಕೆ ಹೆದರಿಕೆ ಆಗ್ತದೆ. ಓಹೋ, ಇಲ್ಲಿ ನಾಯಿ ಬಂದರೆ ತನ್ನ ಕೆಲಸ ಮುಗೀತು, ತನ್ನನ್ನು ತಿಂದು ಬಿಡ್ತದೆ ಅಂತ ಹೇಳಿ ಹೆದರಿ ತೋಳ ಓಡಿ ಹೋಗ್ತದೆ. ಅದೇ ರೀತಿಯಾಗಿ ತೋಳ ಒಂದು ಕೋಳಿಯನ್ನು ಕಾಣ್ತದೆ. ಕೋಳಿ ಸುತ್ತಲೂ ಹರಡಿದಂತಹ ಯಾವುದು ಆಹಾರವನ್ನು ತಿಂತಾ ಇರ್ತದೆ. ಕೋಳಿಯ ಮುಂದೆ ಹೋಗಿ, ಭಾಳ ದಿನ ಆಯಿತು ತಾನು ಕೋಳಿಯನ್ನು ತಿನ್ನದೆ, ಇವತ್ತು ಕೋಳಿಯ ಸಾಂಬಾರ ತನಗೆ ಎಂಬುದಾಗಿ ಹೇಳ್ತಾ ಖುಷಿಯಾಗಿ ಕೋಳಿಯ ಮುಂದೆ ನಿಲ್ತದೆ. ಆಗ ಕೋಳಿ ಹೇಳ್ತದೆ, ಓ ತೋಳಣ್ಣ, ನೀನು ತಿನ್ನುವೆ ಅಂತ ನನ್ನನ್ನು. ಆದರೆ ಅದಕ್ಕೂ ಮುಂಚೆ ನೋಡು, ಇಲ್ಲೆಲ್ಲ ಹರಡಿದೆಯಲ್ಲ, ಎಷ್ಟು ರುಚಿ. ನನ್ನ ಆಹಾರಕ್ಕಿಂತಲೂ ಇದು ರುಚಿ, ರಾಜರ ಮನೆಯಿಂದ ಕೊಟ್ಟಂಥ ಆಹಾರ ಇದು ಅಂತ ಹೇಳಿದಾಗ ತೋಳಕ್ಕೂ ಆಸೆ ಆಗ್ತದೆ, ನೋಡೋಣ ಅಂತ ಹೇಳಿ ಆ ಕಾಳುಗಳನ್ನು ಆರಿಸಲು ಶುರು ಮಾಡ್ತದೆ. ಅಷ್ಟರಲ್ಲಿ ಕೋಳಿ ದೊಡ್ಡಕ್ಕೆ ಕೂಗಿ ಬಿಡುತ್ತದೆ. ಆಗ ಅಲ್ಲೆಲ್ಲ ಸುತ್ತಮುತ್ತಲು ಜನರೆಲ್ಲ ಸೇರ್ತಾರೆ. ತೋಳಕ್ಕೆ ಹೆದರಕ್ಕೆ ಆಗ್ತದೆ. ತೋಳ ಓಡಿ ಹೋಗ್ತದೆ. ತೋಳ ಓಡಿದ ನಂತರ ಒಂದು ಬಾತುಕೋಳಿ ಸಿಗ್ತದೆ ಅದಕ್ಕೆ. ಓ, ಇದು ಬಹಳ ದಡ್ಡ, ನಿಧಾನವಾಗಿ ಹೋಗತಕ್ಕಂಥದ್ದು ಭೂಮಿಯ ಮೇಲೆ, ಇದನ್ನು ತಿನ್ನೋಣ, ಆರಾಮಾಗಿ ತಿನ್ಬೋದು ಅಂಥೇಳಿ ಹೋಗಿ ಆ ಬಾತುಕೋಳಿಯ ಎದುರಿನಲ್ಲಿ ನಿಂತು ಹೇಳ್ತದೆ, ಎಲ್ಲರೂ ತಪ್ಪಿಸಿಕೊಂಡರು, ಆದರೆ ಈಗ ನೀನು ನನಗೆ ಆಹಾರ. ಹೌದೇ? ಆದರೆ ತೋಳಣ್ಣ, ನನಗೆ ನನ್ನ ಜೀವವನ್ನೇ ತಿಂದು ಒಬ್ಬರು ಬದುಕುತ್ತಾನೆ ಅಂತ ಅಂದರೆ ತುಂಬ ಸಂತೋಷ. ಈಗಲೂ ಕೂಡ ನೀನು ನನ್ನನ್ನು ತಿನ್ನುತ್ತೀಯೇ ಎಂದು ಕೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ನೋಡು, ನಿನಗೆ ತಿನ್ನುವುದಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ. ಆದರೆ ನನ್ನ ಮೈ ಮೇಲೆ ಕೆಸರು ನೋಡು, ಒಮ್ಮೆ ಈ ಕೊಳದಲ್ಲಿ ಇಳಿದು ಸ್ನಾನ ಮಾಡಿ ಸ್ವಚ್ಛವಾಗಿ ಬರ್ತೇನೆ, ಅದು ನಿನಗೆ ತಿನ್ನಲಿಕ್ಕೂ ಅನುಕೂಲವಾಗ್ತದೆ ಎಂಬುದಾಗಿ ಆ ತೋಳಕ್ಕೆ ಬುದ್ಧಿವಂತಿಕೆಯಿಂದ ಹೇಳುತ್ತದೆ. ಸುಳ್ಳು ಹೇಳಬೇಡ. ಸುಳ್ಳಲ್ಲ, ನಿನಗೆ ತಿನ್ನಲಿಕ್ಕೆ ಏನು ಬೇಕು? ನಾನಲ್ವೋ? ನಾನು ಸ್ವಚ್ಛವಾಗದೇ ಇದ್ದರೆ ತಿನ್ನಲಿಕ್ಕಾಗ್ತದೆ ನನಗೆ. ಆಗ ತೋಳ ಅದನ್ನು ಬಿಡ್ತದೆ. ಬಾತುಕೋಳಿ ನಿಧಾನವಾಗಿ ಹೋಗಿ ಕೊಳದಲ್ಲಿ ಮುಳುಗಿಬಿಡ್ತದೆ. ಆಗ ಕೊಳದಲ್ಲಿ ಹೋದಂತ ಕೇಳಬೇಕು, ಆ ಬಾತುಕೋಳಿಯ ಮನೆ ಅದು. ಅಲ್ಲಿ ಓಡುವುದರಲ್ಲಿ ನಿಸ್ಸೀಮ. ಹಾಗೆ ಅದು ತಪ್ಪಿಸಿಕೊಂಡಿತು. ನಂತರ ತೋಳ ಸ್ವಲ್ಪ ಮುಂದೆ ಬಂದಾಗ ದೊಡ್ಡದಾದಂತಹ ಕುದುರೆ ಒಂದು ಬರ್ತಾ ಇರ್ತದೆ. ಓಹೋ, ಇಷ್ಟೆಲ್ಲ ಪ್ರಾಣಿಗಳು ತಪ್ಪಿಸಿಕೊಂಡವು, ಆದರೆ ಈಗ ನನಗೆ ಉತ್ತಮವಾದಂಥ ಆಹಾರ ಸಿಕ್ಕಿತು, ಕುದುರೆ ಎಂಬುದು ಹೇಳಿ ಕುದುರೆ ಎದುರಿಗೆ ಹೋಗಿ ನಿಲ್ಲುತ್ತದೆ. ಈಗ ನಿನ್ನನ್ನು ನಾನು ತಿಂತೇನೆ, ಇನ್ನು ನಾನು ಯಾರನ್ನು ಬಿಡುವುದಿಲ್ಲ. ಆಗ ಕುದುರೆ ಹೇಳ್ತು, ಓಹೋ, ಹೀಗೋ, ನೀನು ಮಹಾಬುದ್ಧಿವಂತನೇ, ಹೌದು, ಪ್ರಶ್ನೆ ಇಲ್ಲ. ಆದರೆ ನನಗೆ ನೋಡು, ಈಗ ಮಾತ್ರ ರಾಜರ ಆಸ್ಥಾನದಿಂದ ಬಂದಿದ್ದೇನೆ. ನನ್ನ ಗೊರಸಿನಲ್ಲಿ ಬರೆದಿದ್ದಾರೆ ನಾನು ಎಂತಹ ವ್ಯಕ್ತಿ ಎಂಬುದಾಗಿ. ಅದನ್ನೊಮ್ಮೆ ನೋಡು ನೀನು, ನಂತರದಲ್ಲಿ ನನ್ನನ್ನು ತಿನ್ನುವಿಯಂತೆ. ಏನೋ ಇರ್ಬೋದು ಅಂಥೇಳಿ ತೋಳಕ್ಕೆ ಆ ಗೊರಸನ್ನು ನೋಡ್ತದೆ. ಅಷ್ಟರಲ್ಲಿ ಕುದುರೆ ತನ್ನ ಕಾಲಿನಿಂದ ತೋಳವನ್ನು ಗಟ್ಟಿಯಾಗಿ ಒದ್ದು ದೂರ ಎಸೆದು ಬಿಡುತ್ತದೆ ಮತ್ತು ತಪ್ಪಿಸಿಕೊಳ್ತದೆ. ಆಗ ಬಿದ್ದಂತಹ ತೋಳಕ್ಕೆ ಪೆಟ್ಟು ಬೀಳ್ತದೆ, ನೋವಾಗ್ತದೆ, ಓಡಲಾರದೆ ಆಗ ಹೇಳಿಕೊಳ್ತದೆ, ಪಶ್ಚಾತ್ತಾಪ ಪಡುತ್ತದೆ. ತಾನು ಮೈಗಳ್ಳನಾಗಿ ಹೀಗೆ ತಿನ್ನುವುದಕ್ಕೆ ಇವರೆಲ್ಲರೂ ಸೇರಿ ನನಗೆ ಬುದ್ಧಿ ಕಲಿಸಿದರು. ಕೆಲಸ ಮಾಡದೆ ತಿನ್ನುವ ಇದು ಸರಿಯಲ್ಲ ಎಂದು ಪಶ್ಚಾತ್ತಾಪ ಪಡ್ತಾ ತಾನು ಇನ್ನು ಮುಂದೆ ದುಡಿದೇ ತಿನ್ನಬೇಕು, ಹೀಗೆ ಮಾಡುವುದು ಯೋಗ್ಯವಲ್ಲ ಅಂತ ಹೇಳಿ
ತನ್ನ ಪಾಡಿಗೆ ತಾನು ಹೋಗ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳತಕ್ಕಂಥದ್ದು, ಸಂದರ್ಭ ಬಂದಾಗ ನಮ್ಮ ಬುದ್ಧಿಯನ್ನು ಉಪಯೋಗಿಸಿದರೆ ಎಂತಹ ಭಯಂಕರ ವಾತಾವರಣದಲ್ಲೂ ನಾವು ಗೆಲ್ಲಬಹುದು, ಧೈರ್ಯದಿಂದ ಎದುರಿಸಬಹುದು ಹೇಳ್ತಕ್ಕಂಥದ್ದು ಒಂದು. ಇನ್ನೊಂದು, ಮೈಗಳ್ಳರಾಗಿ ಯಾರೂ ಬದುಕಬಾರದು. ಆದಷ್ಟು ದುಡಿಮೆ ಮಾಡಬೇಕು. ಕೈಲಾದ ಮಟ್ಟಿಗೆ ಸೇವೆ ಮಾಡುತ್ತಾ ಶ್ರಮ ಪಡುತ್ತಾ ಬದುಕಿದರೆ ಆರೋಗ್ಯವೂ ಒಳ್ಳೆಯದಾಗ್ತದೆ, ಮನುಷ್ಯನಿಗೆ ಮನುಷ್ಯತ್ವ ಉಳಿಯುತ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.